ಹೌದು, ನಿಮ್ಮ ಪ್ಲೇಸ್ಟೋರ್ ಅಲ್ಲಿ ಹೋಗಿ I-D ಅಂದ್ರೆ EYE-D ಫಾರ್ ವಿಜುವಲಿ ಇಂಪೇರ್ಡ್ ಅಂತ ನೀವು ಸರ್ಚ್ ಮಾಡಿ. ಓಕೆ ಸರ್. ಆವಾಗ ನಿಮಗೆ IED ಆ್ಯಪ್ ಸಿಗುತ್ತೆ, ಇನ್ಸ್ಟಾಲ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸರ್. ಓಕೆ ಸ್ನೇಹಿತರೆ, ಒಂದು ನಿಮಿಷ ಘಟಕ್ ಸಿಂಗ್ ಅವರೇ, ಆ ಮೆಸೇಜ್ ಅಲ್ಲಿ ಸ್ವಿಚ್ ಇನ್ಪುಟ್ ಅಂತ ಒಂದಿದೆ. ಏನಂಗಂದ್ರೆ ಏನಂತ ಇದೆ ಸ್ವಿಚ್ ಇನ್ಪುಟ್? ಎಲ್ಲಿ? MSG ಅಲ್ಲಿ ಮೋಟೋ 4+ ಅಲ್ಲಿ ಮಾಮೂಲಿ ಮೆಸೇಜಸ್ ಹೋಗ್ತೀವಲ್ಲ, ಮೆಸೇಜಸ್ ಅಲ್ಲಿ ಇನ್ಪುಟ್ ಸ್ವಿಚ್ ಇನ್ಪುಟ್ ಅಂತ ಇರುತ್ತೆ ಕೀಬೋರ್ಡ್ ಓಪನ್ ಆದಾಗ. ಸ್ವಿಚ್ ಇನ್ಪುಟ್ ಅಂದ್ರೆ ಅದು ನಾನು ನೋಡಿಲ್ಲ, ಸೊ ನಾನು ನೋಡಿ ಹೇಳ್ಬೇಕಾಗತ್ತೆ. Moto G4+ ನಾನು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಅದೇ ಗೊತ್ತು. ಅದೇ ಮೆಸೇಜಸ್ ಅಲ್ಲಿ ಎಡಿಟ್ ಬಾಕ್ಸ್ ಓಪನ್ ಮಾಡ್ಕೊಂಡು ಮೆಸೇಜ್ ಟೈಪ್ ಮಾಡ್ತಿರ್ತೀವಲ್ಲ, ಅಲ್ಲಿ ಡಿಲೀಟ್ ಪಕ್ಕ ಎಲ್ಲ ಅಲ್ಲಿ ಸ್ವಿಚ್ ಇನ್ಪುಟ್ ಅಂತ ಇದೆ. ಮೋಸ್ಟ್ಲಿ ಅದು ಈ ಕೀಬೋರ್ಡ್ ಚೇಂಜ್ ಮಾಡೋದು ಅನ್ಸುತ್ತೆ ಅದು ಆಕ್ಚುಲಿ. ನಿಮ್ಮ ಫೋನ್ ಅಲ್ಲಿ 2-3 ಕೀಬೋರ್ಡ್ ಇರುತ್ತಲ್ವಾ, ಕರೆಕ್ಟ್. ಅಲ್ಲಿ ಜಸ್ಟ್ ಓವರ್ ವ್ಯೂ ಬಟನ್ ಮೇಲೆ ಅಲ್ವಾ ಅದು ಸ್ವಿಚ್ ಇನ್ಪುಟ್ ಅಂದ್ರೆ ನಿಮ್ಮ ಫೋನ್ ಅಲ್ಲಿ ಗೂಗಲ್ ಕೀಬೋರ್ಡ್ ಮತ್ತೆ ಗೂಗಲ್ ಇಂಡಿ ಕೀಬೋರ್ಡ್ ಈ ತರ 3-4 ಕೀಬೋರ್ಡ್ ಇದ್ದಾಗ ಅದನ್ನ ನೀವು ಕ್ಲಿಕ್ ಮಾಡ್ಬಿಟ್ಟು ಅಲ್ಲಿಂದ ನೀವು ಕೀಬೋರ್ಡ್ ಚೇಂಜ್ ಮಾಡಬಹುದು. ಕರೆಕ್ಟ್, ದಟ್ ಈಸ್ ಸ್ವಿಚ್ ಇನ್ಪುಟ್. ಆಮೇಲೆ ಇನ್ನೊಂದು ಬ್ಲೈಂಡ್ ಆಕ್ಸೆಸ್ ಕೀಬೋರ್ಡ್ ಅಂತೆಲ್ಲ ಇದೆಯಲ್ಲ, ಸ್ವಲ್ಪ ಕೀಬೋರ್ಡ್ಸ್ ಗಳ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ರೆ ಚೆನ್ನಾಗಿರುತ್ತೆ. ಕೀಬೋರ್ಡ್ಸ್ ಅಲ್ಲಿ ಈ ಗೂಗಲ್ ಕೀಬೋರ್ಡ್ ಮತ್ತೆ ಗೂಗಲ್ ಇಂಡಿ ಕೀಬೋರ್ಡ್ ಗಳು ಎಕ್ಸೆಸಿಬಲ್ ಇದೆ ಆಕ್ಚುಲಿ. ಓಕೆ, ಬ್ಲೈಂಡ್ ಆಕ್ಸೆಸಿಬಿಲಿಟಿ ಕೀಬೋರ್ಡ್ ಅಂತ ಕೂಡ ಇದೆ, ಇದನ್ನ ನೀವು ಯೂಸ್ ಮಾಡಬಹುದು. ಬಟ್ ಅದೇ ಅವ್ರವ್ರ ಇದಕ್ಕೆ ಅನುಕೂಲಕ್ಕೆ ತಕ್ಕಂತೆ. ಈ ಬ್ಲೈಂಡ್ ಆಕ್ಸೆಸಿಬಿಲಿಟಿ ಕೀಬೋರ್ಡ್ ಅಲ್ಲಿ ನಿಮ್ಗೆ ಒಂದು ಅನುಕೂಲ ಏನು ಅಂದ್ರೆ ನಿಮ್ಗೆ ಕಂಟ್ರೋಲ್ ಶಿಫ್ಟ್ ಇವೆಲ್ಲ ಸಿಗುತ್ತೆ, ಕಾಪಿ ಕಟ್ ಸೆಲೆಕ್ಟ್ ಎಲ್ಲ ಮಾಡೋದಕ್ಕೆ ಈಸಿ ಆಗುತ್ತೆ. ಬಟ್ ಇದರಲ್ಲೂ ಕೂಡ ಮಾಡಬಹುದು. ಗೂಗಲ್ ಇಂಡಿ ಕೀಬೋರ್ಡ್ ಅಲ್ಲಿ ನಿಮಗೆ ಕರ್ಸರ್ ಕಂಟ್ರೋಲ್ ಸಿಗುತ್ತೆ, ಕರ್ಸರ್ ಕಂಟ್ರೋಲ್ ಇಂದ ಎಲ್ಲ ನೀವು ಕಂಟ್ರೋಲ್ ಮಾಡಬಹುದು ಆಕ್ಚುಲಿ. ಸರ್ ಕಿರಣ್ ಅನ್ಬಿಟ್ಟು ಹೇಳಿ ಸರ್. ಸ್ಯಾಮ್ಸಂಗ್ ಅಲ್ಲಿ ಇನ್ಕಮಿಂಗ್ ಕಾಲ್ ಬರ್ಬೇಕಾದ್ರೆ ಸ್ವಲ್ಪ ಜೋರಾಗಿ ಮಾತಾಡ್ತೀರಾ? ಸ್ಯಾಮ್ಸಂಗ್ ಅಲ್ಲಿ ಇನ್ಕಮಿಂಗ್ ಕಾಲ್ ಬರ್ಬೇಕಾದ್ರೆ ಸಿಮ್ 1 ಬರ್ತಿದ್ಯಾ ಸಿಮ್ 2 ಬರ್ತಿದ್ಯಾ ಅಂತ ಗೊತ್ತಿರಲ್ಲ. ನೀವು ಅಲ್ಲಿ ಮೇಲೆ ಟಚ್ ಮಾಡುವ ಹೇಳುತ್ತಲ್ವಾ, ಅದು ಇನ್ಕಮಿಂಗ್ ವಿಯಾ ಟಾಟಾ ಡೊಕೊಮೊ ಅಥವಾ ಇನ್ಕಮಿಂಗ್ ವಿಯಾ ಜಿಯೋ 4G ಬರಲ್ಲ. ಸ್ಯಾಮ್ಸಂಗ್ ಅಲ್ಲಿ ಯಾವುದೇ ಫೋನ್ಗಳಲ್ಲೂ ಬರ್ತಿಲ್ಲ. ಏನ್ ಮಾಡ್ಕೋಬೇಕು, ಏನನ್ನ ಆನ್ ಮಾಡಬೇಕು? ಇದಕ್ಕೆ ಸ್ಯಾಮ್ಸಂಗ್ ನಾನು ಪರ್ಸನಲಿ ಯೂಸ್ ಮಾಡಿಲ್ಲ. ಓಕೆ ಸರ್. ಬಟ್ ಆಕ್ಚುಲಿ ಬೇರೆ ಫೋನ್ ನಾನು ಗಮನಿಸಿದಾಗ ಹೇಳುತ್ತೆ ಆಕ್ಚುಲಿ ಇನ್ಕಮಿಂಗ್ ಯಾವ ಸಿಮ್ ಇಂದ ಬರ್ತಾ ಇದೆ. ಸಿಮ್ 1 ಸಿಮ್ 2 ಅಂತ ಹೇಳದೇ ಇರ್ಬೋದು, ಬಟ್ ಯಾವ ಸಿಮ್ಗೆ ಟಾಟಾ ಡೊಕೊಮೊ ಅಥವಾ ಏರ್ಟೆಲ್ ಏರ್ಸೆಲ್ ಯಾವ ಫೋನ್ ಕಾಲ್ ಬರ್ತಿದೆ ಅದನ್ನ ಅದು ಅನೌನ್ಸ್ ಮಾಡುತ್ತೆ. ಇಲ್ಲ ಸರ್, ಪ್ರೆಸೆಂಟ್ಲಿ J7 ಯೂಸ್ ಮಾಡ್ತಾ ಇದ್ದೀನಿ ನಾನು. ಸೊ ಇದನ್ನ ಪರ್ಟಿಕ್ಯುಲರ್ಲಿ ಸ್ಯಾಮ್ಸಂಗ್ ಯೂಸರ್ಸ್ ಯಾರಾದ್ರೂ ಗೊತ್ತಿದ್ರೆ ಆನ್ಸರ್ ಮಾಡ್ಬೋದು ಅನ್ಸುತ್ತೆ. ಥ್ಯಾಂಕ್ ಯು ಸರ್. ಸೊ ಥ್ಯಾಂಕ್ ಯು.